ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ದುಡ್ಡು ಹಾಕೋದು. ಈ 2,000 ಹಾಕುವಂತಹ ಗೃಹಲಕ್ಷ್ಮಿ ವಿಚಾರದಲ್ಲಿ ಚಳಿಗಾಲದ ಅಧಿವೇಶನ, ವಿಧಾನಮಂಡಲದ ಅಧಿವೇಶನದಲ್ಲಿ ಅತಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಈಗ ಅಧಿವೇಶನದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇಲ್ಲಿಯವರೆಗೆ ಎಷ್ಟು ತಿಂಗಳು ನೀವು ಹಣ ಕೊಟ್ಟಿದ್ದೀರಿ ಅಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಅದಕ್ಕೆ 23 ತಿಂಗಳು ಹಣ ಕೊಟ್ಟಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. 23 ತಿಂಗಳು ಹಣ ಕೊಟ್ಟಿದ್ದೀವಿ ಅನ್ನೋದು ಸರಿಯಾದ ಲೆಕ್ಕಾಚಾರವೇ. ಆದರೆ ಫೆಬ್ರವರಿ ಮಾರ್ಚಲ್ಲಿ ನೀವು ದುಡ್ಡು ಕೊಟ್ಟಿಲ್ಲ ಅಂದಿದ್ದಕ್ಕೆ ಆಗಸ್ಟ್ ವರೆಗೆ ಕರೆಕ್ಟಾಗಿ ಕೊಟ್ಟಿದ್ದೇವೆ ಅಂತ ಪದೇ ಪದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಆಗಸ್ಟ್ ವರೆಗೆ ಸರಿಯಾಗಿ ನಾವು ದುಡ್ಡು ಕೊಟ್ಟಿದ್ದೇವೆ ಅಂತಂದರೆ ಅದು ಸರಿಯಾಗಿ 28 ತಿಂಗಳು, ಇಲ್ಲಿಯವರೆಗೆ 28 ತಿಂಗಳು ಗೃಹಲಕ್ಷ್ಮಿ ಹಣ ನಮ್ಮ ಗೃಹಲಕ್ಷ್ಮಿಯರಿಗೆ ಹೋಗಬೇಕಾಗಿತ್ತು. ಆದರೆ ಕೇವಲ 23 ಕಂತು ಮಾತ್ರ ಹೋಗಿದೆ. ಇನ್ನು ಉಳಿದ ಕಂತುಗಳಲ್ಲಿ 3 ತಿಂಗಳು ಬಾಕಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಗಸ್ಟ್ ವರೆಗೆ ಕೊಟ್ಟಿದ್ದೀವಿ, ಇನ್ನು 3 ತಿಂಗಳು ಬಾಕಿ ಉಳಿದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ್ದು ಯಾಕೆ ಹಾಕಿಲ್ಲ ಅನ್ನೋ ವಿಚಾರದಲ್ಲಿ ಈಗ ಜಟಾಪಟಿ ಶುರುವಾಗಿದೆ. ಏನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಮಂಡಲದ ಅಧಿವೇಶನದಲ್ಲಿ ಬನ್ನಿ ನೋಡೋಣ ಲೇಟೆಸ್ಟ್ ಅಪ್ಡೇಟ್ಸ್. ವೀಕ್ಷಕರೇ, ವಿಧಾನಸಭೆಯಲ್ಲಿ ಗ್ಯಾರಂಟಿ ಯೋಜನೆಯ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣ ಹಾಕೋದು. ಇಲ್ಲಿಯವರೆಗೆ ಯೋಜನೆ ಸ್ಟಾರ್ಟ್ ಆಗಿ 28 ತಿಂಗಳಾಗಿದೆ ವೀಕ್ಷಕರೇ. ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 28 ತಿಂಗಳಾಗಿದೆ. ಆದರೆ ಕೇವಲ 23 ತಿಂಗಳು ಮಾತ್ರ ಗೃಹಲಕ್ಷ್ಮಿ ಹಣವನ್ನ ಹಾಕಿದ್ದಾರೆ. 23 ತಿಂಗಳು ಅಂದ್ರೆ 5 ತಿಂಗಳು ಬಾಕಿ ಇಟ್ಕೊಂಡಿದ್ದಾರೆ. ಈ 5 ತಿಂಗಳಲ್ಲಿ ಆಗಸ್ಟ್ ಇಂದ ವರೆಗೆ ಮಾತ್ರ ಹಾಕಿದ್ದೀವಿ ಅಂತ ಹೇಳಿರೋದ್ರಿಂದ ಇದು ಡಿಸೆಂಬರ್, ಇಲ್ಲಿಗೆ 3 ತಿಂಗಳು ಬಾಕಿ ಉಳಿತು. 2 ತಿಂಗಳು ಎಲ್ಲಿ ಬಾಕಿ ಉಳಿತು? ಅದು ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಬಾಕಿ ಉಳಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಸೇರಿದಂತೆ ತೆಂಗಿನಕಾಯಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಸದನದಲ್ಲಿ. ಅಲ್ಲ ರೀ, ನೀವು ಹೇಳ್ತಾ ಇರೋದು ನಿಜ, 23 ತಿಂಗಳು ಹಾಕಿದೀವಿ ಅಂತ ಹೇಳ್ತಾ ಇದ್ದೀರಾ, 28 ತಿಂಗಳಾಯ್ತು. ಹಾಗಾದ್ರೆ ಆಗಸ್ಟ್ ವರೆಗೆ ಹಾಕಿದ್ರೆ 3 ತಿಂಗಳದ್ದು ಬಾಕಿ ಉಳಿದಿದೆ, 2 ತಿಂಗಳು ಏನು ಬಾಕಿ ಉಳಿದಿದೆ ಅಲ್ಲ ಫೆಬ್ರವರಿ ಮಾರ್ಚ್ದು, ಅದು ಹಾಕಿದ್ದೀರಾ ಅಂತ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಆಗಸ್ಟ್ ವರೆಗೆ ಹಾಕಿದೀವಿ ಅಂದ್ರೆ ಅದರಲ್ಲಿ ಫೆಬ್ರವರಿ ಮಾರ್ಚ್ 2 ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಲ್ಲ ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆಸಲಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ. ಹಾಗಾದ್ರೆ ಈ ಹಣ ಎಲ್ಲಿ ಹೋಗಿದೆ? 2 ತಿಂಗಳ ಗೃಹಲಕ್ಷ್ಮಿ ಹಣ ಅಂದ್ರೆ 5,000 ಕೋಟಿ ಆಯ್ತು. ಹಾಗಾದ್ರೆ ಈ 5,000 ಕೋಟಿ ಹಣ ಎಲ್ಲಿಗೆ ಹೋಗಿದೆ? ಒಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ತಪ್ಪು ಲೆಕ್ಕಾಚಾರ ಕೊಟ್ಟಿರಬಹುದು, ಅಥವಾ ನಿಮ್ಮ ಅಧಿಕಾರಿಗಳು ತಪ್ಪು ಲೆಕ್ಕಾಚಾರ ತಮಗೆ ಕೊಟ್ಟಿರಬಹುದು. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನು ಪ್ರಶ್ನೆ ಮಾಡಲಾಗಿ ಸಿದ್ದರಾಮಯ್ಯನವರು ಇಲ್ಲ ಹಾಕಲಾಗಿದೆ, ಒಂದು ವೇಳೆ ಹಾಕಿಲ್ಲ ಅಂದ್ರೆ ನಾನು ಶೀಘ್ರದಲ್ಲಿ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಅಂದ್ರೆ ಇನ್ನು ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾರಂತೆ ಸದನದಲ್ಲಿ. ಆದರೆ 2 ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನೋ ವಿಚಾರಕ್ಕೆ ಜಟಾಪಟಿ ನಡೀತಾ ಇದೆ. ಅದೇ ವಿಚಾರ ಆರ್ ಅಶೋಕ್ ಅವ್ರು ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದಾರೆ ನೋಡೋಣ. 2 ದಿನ ಮುಂಚೆನೆ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ
ಸ್ಕೀಮ್ ಮಾನ್ಯ ಅಧ್ಯಕ್ಷರೇ, ಅದರಲ್ಲಿ 5,000 ನನಗೆ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮಾಡಿಕೊಡ್ಬೇಕು. ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ವೋಟ್ ಚೋರಿ ನಡೆದಿದೆ. ಅವರು ಉತ್ತರ ಮಾಡಿದ್ರು. ಚರ್ಚೆ ಆಯ್ತು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ನಮ್ಗೆ ಉತ್ತರ ಗುರುತಿಸಿದ್ದಾರೆ? ಕೊಡಿಸ್ತೀನಿ SIT ಅವರು. ಸೋಮವಾರ ಅಂತ ಹೇಳಿದ್ರಿ. ಸೋಮವಾರ ಮಾನ್ಯ ಅಧ್ಯಕ್ಷರೇ, ಶಾಮನೂರು ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ಮಂತ್ರಿಯನ್ನು ಕರೆಸಿ ಶಾಸಕರನ್ನು ಕರೆಸಿ ಮಾತಾಡ್ತಾರೆ ಹೇಳಿದ್ದೇನೆ. ಮಂತ್ರಿ ಅಧ್ಯಕ್ಷರೇ, ಇಲ್ಲ ಅವರು ನೋಡ್ತಾರೆ ಮಾತಾಡ್ತಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಅಥೆಂಟಿ ಬೇಕು ಬೇಕು. ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು ನಾವು? ಚರ್ಚೆ ಏನಕ್ಕಾಗ್ಬೇಕು? ಮುಖ್ಯಮಂತ್ರಿ ಅದರಿಂದ ಉತ್ತರ ತಪ್ಪಲ್ವಾ? ಕೊಡ್ತಾರೆ. ಈ ತರ ಯಾಕೆ ಕೊಡ್ತೀರಾ? ನಾವು ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಇದ್ ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ. ಈ ತರ ಆದ್ರೆ ನಾವು ಯಾಕೆ ಹೆಚ್ಚು ಉತ್ತರ ಕಮ್ಮಿ ಆಗಿದೆ ಕೊಡ್ಬೇಕು? ಅಂತ ಹೇಳಿ ಗ್ಯಾರಂಟಿ ಸ್ಕೀಮ್ ಅಶೋಕ್ ಸರ್ ಎನ್ಕ್ವೈರಿ ಮಾಡಿ ಮಾನ್ಯ ಅಧ್ಯಕ್ಷರೇ, ಎನ್ಕ್ವೈರಿ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಆಗಸ್ಟ್ ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡ್ಲಿಲ್ಲ ಅಂತ. ಫೆಬ್ರವರಿ ಮತ್ತೆ ಮಾರ್ಚ್ನೆಲ್ಲ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಅದು ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ